Good morning, everyone. Today we are learning chapter called Shoring and Scaffolding. It's chapter 10, unit 5 in construction technology. I am Nirmala SB from Government Polytechnic Mulbakal. So we are doing this PPT on LMS team. Okay, it's a direction given by a Department of Technical Education Board. So it will be helpful for students to analyze and study the subjects in diploma. Okay, we'll move on to the next slide. Okay, table content. So we'll be learning about introduction to scaffolding and shoring. So we'll learn the terms, what is scaffolding and shoring. Okay, again, requirements of scaffolding and shoring. Again, its classification, suitability, where it is suitable, and there will be small assessment test. Okay, so introduction. Scaffolding. What is scaffolding? Scaffolding is also called as stagging or a scaffold. Okay, so it's a temporary structure used to support a work and material to aid in the construction, maintenance, and repair of building. Okay, so scaffolding is also used in adopt forms of formwork and shoring. ಓಕೆ ಈ ಸ್ಕೆಫೋಲ್ಡಿಂಗ್ ಅಂದರೆ ಏನು ಅಂದರೆ ಈಗ ನಾನು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡೋ ಟೈಮಲ್ಲಿ ಇಫ್ ದೇರ್ ಈಸ್ ಎ ರೇಸ್ ಇನ್ ದಿ ಹೈಟ್ ಓಕೆ ಸೊ ಗ್ರೌಂಡ್ ಫ್ಲೋರ್ ಕಟ್ ಆಗಿರುತ್ತೆ ಗ್ರೌಂಡ್ ಫ್ಲೋರಿಂದ ನೆಕ್ಸ್ಟ್ ಲೆವೆಲ್ ಆಫ್ ಫ್ಲೋರ್ಸ್ನ ನಾನು ಕಟ್ಟಬೇಕು ಅಂತಂದರೆ ನನಗೆ ಸಪೋರ್ಟ್ ಬೇಕು ಟು ಕ್ಯಾರಿ ಔಟ್ ದಿ ಸಮ್ ಸಿವಿಲ್ ವರ್ಕ್ಸ್ ಆ ಸಿವಿಲ್ ವರ್ಕ್ನ ಸಪೋರ್ಟ್ ಮಾಡೋಕ್ಕೆ ನಾನು ಏನು ಸಪೋರ್ಟ್ನ ಯೂಸ್ ಮಾಡ್ತೀನೋ ಅದನ್ನು ನಾನು ಏನಂತ ಕರಿತೀನಿ ಸ್ಕೆಫೋಲ್ಡಿಂಗ್ ಅಂತ ಕರಿತೀನಿ ಸೊ ಅದು ಕನ್ಸ್ಟ್ರಕ್ಷನ್ ಟೈಮಲ್ಲಿ ಆಗಿರ್ಬೋದು ಮೇಂಟೆನೆನ್ಸ್ ಟೈಮಲ್ಲಿ ಆಗಿರ್ಬೋದು ಇವನ್ ದಿ ರಿಪೇರ್ಸ್ ಟೈಮಲ್ಲಿ ಆಗಿರ್ಬೋದು ಆ ಸಪೋರ್ಟಿಂಗ್ ಫಾರ್ಮ್ ವರ್ಕ್ ಆ ಸಪೋರ್ಟಿಂಗ್ನ ನಾವೇನಂತ ಕರಿತೀವಿ ಫಾರ್ಮ್ ವರ್ಕ್ ಅಂತ ಕರಿತೀವಿ ಅದನ್ನ ನಾನು ಸ್ಕೆಫೋಲ್ಡಿಂಗ್ ಅಂತ ಕರಿತೀನಿ ಓಕೆ ಸೊ ಪರ್ಪಸ್ ಏನಕ್ಕೆ ಬೇಕು ಸೊ ನಾನು ಆಲ್ರೆಡಿ ಹೇಳಿದೆ ಪರ್ಪಸ್ ಫಸ್ಟ್ ಒನ್ ಕ್ರಿಯೇಷನ್ ಆಫ್ ಸೇಫ್ ಅಂಡ್ ಪ್ರೊಡಕ್ಟಿವ್ ವರ್ಕಿಂಗ್ ಏರಿಯಾ right again providing access to working area at higher levels next one is carrying area and r to the point load ಸೊ ನಾನು ಏನಾಗುತ್ತೆ ನಾನು ವರ್ಕ್ ಮಾಡ್ಬೇಕಾದ್ರೆ ಮೆಟೀರಿಯಲ್ಸ್ ಸಪ್ಲೈ ಮಾಡಬೇಕು ಆ ಪ್ಲೇಸ್ಗೆ ಎಲ್ಲಿ ವರ್ಕ್ ಮಾಡ್ತಿರ್ತೀನೋ ಫಸ್ಟ್ ಫ್ಲೋರ್ ಅಂದರೆ ಅಲ್ಲಿ ಮೆಟೀರಿಯಲ್ ಸಪ್ಲೈ ಮಾಡಬೇಕು ಮತ್ತು ಅಲ್ಲಿ ನಿಂತ್ಕೊಳ್ಳೋಕ್ಕೆ ವರ್ಕಿಂಗ್ ಸ್ಪೇಸ್ ಕೊಡಬೇಕು ನಾನು ನಿಂತ್ಕೊಂಡು ವರ್ಕ್ ಮಾಡೋರಿಗೆ ಸೊ ಇದೆಲ್ಲಾನು ಫಿಲ್ ಮಾಡೋಕ್ಕೋಸ್ಕರ ನಾನು ಏನಾಗ್ತೀನಿ ಸ್ಕೆಫೋಲ್ಡಿಂಗ್ ಅನ್ನೋ ಒಂದು ವರ್ಕ್ ಸ್ಪೇಸ್ನ ಕ್ರಿಯೇಟ್ ಮಾಡ್ತೀನಿ ಆ ಫಾರ್ಮ್ ವರ್ಕ್ನ ನಾನು ಏನಂತ ಕರಿತೀನಿ ಸ್ಕೆಫೋಲ್ಡಿಂಗ್ ಅಂತ ಕರಿತೀನಿ ಸೊ ಇದೆಲ್ಲ ವರ್ಕ್ ಸ್ಪೇಸ್ನ ಕ್ರಿಯೇಟ್ ಮಾಡಿ ಕೊಡೋದು ನಂದು ಮೇನ್ ಪರ್ಪಸ್ ಆಗಿರುತ್ತೆ ಸ್ಕೆಫೋಲ್ಡಿಂಗ್ ಅಲ್ಲಿ ಓಕೆ ನೆಕ್ಸ್ಟ್ ಸೊ ವಿಲ್ ಲರ್ನ್ ಸಮ್ ಕಾಂಪೋನೆಂಟ್ಸ್ ಆಫ್ ಸ್ಕೆಫೋಲ್ಡಿಂಗ್ ಅಂದರೆ ಅದರಲ್ಲಿ ಏನೇನು ಬರುತ್ತೆ ಅಂತ ಓಕೆ ಸೊ ಇವಾಗ ನಾನು ಒಂದು ಇಕ್ವಿಪ್ಮೆಂಟ್ ಯೂಸ್ ಮಾಡ್ತಿದ್ದೀನಿ ಅಂದರೆ ಅದರಲ್ಲಿ ಏನೆಲ್ಲ ಪಾರ್ಟ್ಸ್ ಇರುತ್ತೆ ಅನ್ನೋ ಥರ ಸೊ ಆ ಪಾರ್ಟ್ಸ್ನ ನಾವು ಒನ್ ಬೈ ಒನ್ ಆಗಿ ನೋಡೋಣ ಫಸ್ಟ್ ಒನ್ ಈಸ್ ಸ್ಟ್ಯಾಂಡರ್ಡ್ಸ್ ಸ್ಟ್ಯಾಂಡರ್ಡ್ಸ್ ಅಂದರೆ ದೀಸ್ ಆರ್ ದಿ ವರ್ಟಿಕಲ್ ಮೆಂಬರ್ಸ್ ಆಫ್ ಎ ಫಾರ್ಮ್ ವರ್ಕ್ ಸಪೋರ್ಟೆಡ್ ಆನ್ ದಿ ಗ್ರೌಂಡ್ ಆರ್ ಡ್ರಮ್ ಆರ್ ಎಂಬೆಡೆಡ್ ಇನ್ ದಿ ಗ್ರೌಂಡ್ ಅಂದರೆ ಇದೇನು ಕೆಳಗಡೆಯಿಂದ ಒಂದು ಕಟ್ಟಿಗೆ ಥರ ಕೆಳಗಡೆಯಿಂದ ಹಿಂಗೆ ಫಿಕ್ಸ್ ಆಗಿಬಿಟ್ಟು ಗ್ರೌಂಡ್ ಲೆವೆಲ್ಗೆ ಫ್ರಿಮ್ ಆಗಿ ಫಿಕ್ಸ್ ಆಗಿರುತ್ತೆ ಓಕೆ ಎಲ್ಲ ವರ್ಟಿಕಲ್ ಮೂಮೆಂಟ್ಸ್ ಇಲ್ದಂಗೆ ಸ್ಟ್ಯಾಂಡರ್ಡ್ ಆಗಿ ಫಿಕ್ಸ್ ಆಗಿರುತ್ತೆ ಸೊ ಇಟ್ಸ್ ಲೈಕ್ ಎ ಬೇಸಿಕ್ ಸಪೋರ್ಟ್ ಫಾರ್ ಮೈ ಫಾರ್ಮ್ ವರ್ಕ್ ಅದನ್ನ ಸ್ಟ್ಯಾಂಡರ್ಡ್ಸ್ ಅಂತ ಕರಿತೀನಿ ನೆಕ್ಸ್ಟ್ ಲೆಡ್ಜರ್ಸ್ ದೀಸ್ ಆರ್ ದಿ ಆರಿಜೆಂಟಲ್ ಮೆಂಬರ್ ಅಂದರೆ ಈ ವರ್ಟಿಕಲ್ ಮೆಂಬರಿಗೆ ಸಪೋರ್ಟ್ ಆಗಿ ಆರಿಜೆಂಟಲ್ ಮೆಂಬರ್ಸ್ ಏನಾಗುತ್ತೋ ಅದನ್ನ ನಾನು ಲೆಡ್ಜರ್ಸ್ ಅಂತ ಕರಿತೀನಿ ನೆಕ್ಸ್ಟ್ ಬ್ರೇಸಸ್ ಅಂತಂದ್ರೆ ಇದು ಹಾರಿಜಾಂಟಲ್ ಆಯ್ತು ಇದು ವರ್ಟಿಕಲ್ ಆಯ್ತು ಇದು ಹಾರಿಜಾಂಟಲ್ ನೆಕ್ಸ್ಟ್ ಈ ತರ ಇನ್ಕ್ಲೈನ್ಡ್ ಮೆಂಬರ್ಸ್ನ ನಾನು ಕೊಟ್ಟರೆ ಅದನ್ನ ಬ್ರೇಸಸ್ ಅಂತ ಕರಿತೀನಿ ನೆಕ್ಸ್ಟ್ Footlogs, these are the transverse members placed at right angle to the wall, one end supported on the ledger and another on the wall. ಅಂದರೆ ಈ ಫುಟ್ಲಾಕ್ಸು ಒಂದು ಇದು ಅಡಿಷನಲ್ ಸಪೋರ್ಟ್ ಕೊಡುತ್ತೆ ರೈಟ್ ಆ್ಯಂಗಲ್ ಆಗಿ ಒಂದೆಂಡು ವಾಲ್ ಹತ್ರ ಇರುತ್ತೆ ಇನ್ನೊಂದೆಂಡು ಅದು ಲೆಡ್ಜರ್ ಹತ್ರ ಸಪೋರ್ಟ್ ಆಗಿರುತ್ತೆ ಓಕೆ ವಾಲ್ ಅಂದರೆ ನಾನು ಎಲ್ಲಿ ಕನ್ಸ್ಟ್ರಕ್ಟ್ ಮಾಡ್ತಿರ್ತೀನೋ ಆ ವಾಲಲ್ಲಿ ಓಕೆ ನೆಕ್ಸ್ಟು ಟ್ರಾನ್ಸೋಮ್ಸ್ ದೀಸ್ ಆರ್ ದಿ footlogs whose both ends are supported on the ledgers. ನಾನು ಈ ಫಿಗರ್ ತೋರಿಸ್ತೀನಿ ನಿಮಗೆ ಅವಾಗ ನೀಟಾಗಿ ಸಿಗುತ್ತೆ ನೆಕ್ಸ್ಟ್ ಬೋರ್ಡಿಂಗ್ ಸೊ ದೀಸ್ ಬೋರ್ಡಿಂಗ್ ಅಂದರೆ ಎಲ್ಲಿ
ಹಾರಿಸಾಂಟಲ್ ಪ್ಲಾಟ್ಫಾರ್ಮ್ ನಾನು ಏನು ಕ್ರಿಯೇಟ್ ಮಾಡಿರ್ತೀನ ಫಾರ್ ವರ್ಕಿಂಗ್ ಪರ್ಪಸ್ ಅದನ್ನ ನಾನು ಏನಂತ ಕರಿತೀನಿ, ಬೋರ್ಡಿಂಗ್ಸ್ ಅಂತ ಕರಿತೀನಿ. ನೆಕ್ಸ್ಟ್ ಗಾರ್ಡ್ ರೇಲ್ಸ್ ಅಂತಂದ್ರೆ ಇದು ಒಂಥರ ಇಟ್ ಗಿವ್ ದಿ ಪ್ರೊಟೆಕ್ಷನ್ ವರ್ಕಿಂಗ್ ಸ್ಪೇಸ್ಗೆ ನಾನು ಬೀಳ್ದಂಗಿರೋದಕ್ಕೆ ಒಂಥರ ಅಡಿಷನಲ್ ಸೇಫ್ಟಿ ಮೆಷರ್ಸ್ನ ತಗೊಂಡಂಗೆ, ದಟ್ ಈಸ್ ಕಾಲ್ಡ್ ಗಾರ್ಡ್ ರೈಲ್ಸ್. ಸೊ ಓಕೆ, ನೆಕ್ಸ್ಟ್ ಟೈಪ್ಸ್ ಆಫ್ ಸ್ಕೆಫೋಲ್ಡಿಂಗ್. ಸೊ ನಾನು ಸ್ಕೆಫೋಲ್ಡಿಂಗ್ ಅಲ್ಲಿ ಏನೇನು ಬರುತ್ತೆ ಅದು ಮೇನ್ ಕಾಂಪೊನೆಂಟ್ಸ್ ಅಂತ ಹೇಳಿದೆ, ಅದನ್ನ ನಾನು ಈ ಫಿಗರ್ ಅಲ್ಲಿ ತೋರಿಸ್ತೀನಿ. ಸೊ ನಾವು ಟೈಪ್ಸ್, ಎಷ್ಟು ಟೈಪ್ಸ್ ಇದೆ ಸ್ಕೆಫೋಲ್ಡಿಂಗ್ ಅಲ್ಲಿ ಅಂತ. ಸೊ ಟೈಪ್ಸ್, ಸಿಂಗಲ್ ಸ್ಕೆಫೋಲ್ಡಿಂಗ್ ಆರ್ ಬ್ರಿಕ್ ಲೇಯರ್ ಸ್ಕೆಫೋಲ್ಡಿಂಗ್, ಅದನ್ನ ಸಿಂಗಲ್ ಅಂತಾರೆ, ಬ್ರಿಕ್ ಲೇಯರ್ ಸ್ಕೆಫೋಲ್ಡಿಂಗ್ ಅಂತಾರೆ. ನೆಕ್ಸ್ಟ್ ಡಬಲ್ ಸ್ಕೆಫೋಲ್ಡಿಂಗ್, ಮೇಸನ್ ಸ್ಕೆಫೋಲ್ಡಿಂಗ್. ಅಂದ್ರೆ ಇದು ಬ್ರಿಕ್ ಲೇಯರ್ ಅಂತ ಏನಕ್ಕೆ ಕರೀತಾರೆ ಅಂದ್ರೆ ಬ್ರಿಕ್ ವಾಲ್ ಕನ್ಸ್ಟ್ರಕ್ಟ್ ಆದಾಗ ಸಿಂಗಲ್ ಸ್ಕೆಫೋಲ್ಡಿಂಗ್ ಇಸ್ ಸಫಿಶಿಯಂಟ್. ಓಕೆ, ಮೇಸನ್ ಅಂದ್ರೆ ಸ್ಟೋನ್ ಮೇಸನ್ರಿ, ಅವಾಗ ನನಗೆ ಡಬಲ್ ಸ್ಕೆಫೋಲ್ಡಿಂಗ್ ಅಂದ್ರೆ ಜಾಸ್ತಿ ಲೋಡ್ ತಗೋಬೇಕಾಗಿದ್ದಾಗ ನಾನು ಡಬಲ್ ಸ್ಕೆಫೋಲ್ಡಿಂಗ್ ನ ಕೊಡ್ಬೇಕಾಗತ್ತೆ. ನೆಕ್ಸ್ಟ್ ಈಸ್ ಸ್ಟೀಲ್ ಸ್ಕೆಫೋಲ್ಡಿಂಗ್, ಇಲ್ಲಿ ಮೆಟೀರಿಯಲ್ ನಾನು ಏನು ಯೂಸ್ ಮಾಡ್ತೀನಿ, ಸ್ಟೀಲ್ ಯೂಸ್ ಮಾಡ್ತೀನಿ. ಓಕೆ, ನೆಕ್ಸ್ಟ್ ಒನ್ ಇಸ್ ನೀಡಲ್ ಆರ್ ಕ್ಯಾಂಟಿಲಿವರ್ ಸ್ಕೆಫೋಲ್ಡಿಂಗ್. ಸೊ ಇದು ಕ್ಯಾಂಟಿಲಿವರ್ ಲೈಕ್ ಸ್ಟ್ರಕ್ಚರ್ ಇರೋದ್ರಿಂದ ಅದರ ನೀಡಲ್ ಅಥವಾ ಕ್ಯಾಂಟಿಲಿವರ್ ಸ್ಕೆಫೋಲ್ಡಿಂಗ್ ಅಂತ ಕರಿತೀವಿ. ನೆಕ್ಸ್ಟ್ ಸಸ್ಪೆಂಡೆಡ್ ಅಂದ್ರೆ ಇಟ್ಸ್ ಹ್ಯಾಂಗಿಂಗ್ ಟೈಪ್, ಅದಕ್ಕೆ ಅದನ್ನ ಸಸ್ಪೆಂಡೆಡ್ ಸ್ಕೆಫೋಲ್ಡಿಂಗ್ ಅಂತ ಕರಿತೀವಿ. ನೆಕ್ಸ್ಟ್ ಇಸ್ ಟ್ರಸ್ಟಲ್ scaffolding. Next one is the patented scaffolding. So we'll see one by one the scaffoldings where they are used. Okay, these are the types. Okay, we'll move on to the next slide. So we'll see what is single scaffolding. So idralle ನಾನು ತೋರಿಸ್ತೀನಿ ಆ ಟೆಕ್ನಿಕಲ್ ಟರ್ಮ್ಸ್ ನಾನು ಏನು ಹೇಳಿದ್ನಲ್ಲ, ಲೆಕ್ಚರ್ಸ್, ಸ್ಟ್ಯಾಂಡರ್ಡ್ಸ್, ಅದನ್ನೆಲ್ಲ ಇದರಲ್ಲೇ ತೋರಿಸ್ತೀನಿ. ಓಕೆ, ಸಿಂಗಲ್ ಸ್ಕೆಫೋಲ್ಡಿಂಗ್. Scaffolding ನಾನು ಆಲ್ರೆಡಿ ಹೇಳಿದೆ, ಇಟ್ಸ್ ವೇರ್ ಇಟ್ ಈಸ್ ಯೂಸ್ಡ್ ಇನ್ ದ ಬ್ರಿಕ್ ಮೇಸನ್ರಿ. ಓಕೆ, ನೆಕ್ಸ್ಟ್ ಇಟ್ ಕನ್ಸಿಸ್ಟ್ ಆಫ್ ಸ್ಟ್ಯಾಂಡರ್ಡ್ಸ್, ledgers, putlocks, etc., which is parallel to the wall at a distance of 1.2 meters. Okay, so distance between the standards, ಸ್ಟ್ಯಾಂಡರ್ಡ್ಸ್ ಏನು ಇರ್ತೀವಲ್ಲ ಅದಕ್ಕೆ ಮಿನಿಮಮ್ ಡಿಸ್ಟೆನ್ಸ್ ಎಷ್ಟಿರಬೇಕು, 2 into 2.5 meters ಅಷ್ಟು ಇರಬೇಕು. ಸೊ ledgers connected to standards at vertical intervals of 1.2 to 1.5 meters. Again, the putlocks are taken out from the hole left in the wall to end of the ledger. Okay, ಸೊ ಇಲ್ಲಿ ಏನ್ ತೋರಿಸ್ತದೆ ಅಂದ್ರೆ ನಾನು ಹೇಳ್ದೆ ಕೆಲವು ಟೆಕ್ನಿಕಲ್ ಟರ್ಮ್ಸ್, ಪುಟ್ಲಾಕ್ಸ್. ಸೊ ಅದನ್ನೆಲ್ಲ ಅದ್ರದ್ದು ಒಂದರಿಂದ ಒಂದು ಡಿಸ್ಟೆನ್ಸ್ ಎಷ್ಟಿರಬೇಕು ನಾನು ಸೇಫ್ ಆಗಿ ಕನ್ಸ್ಟ್ರಕ್ಟ್ ಮಾಡಬೇಕು ಅನ್ನೋದಕ್ಕೋಸ್ಕರ. ಸೊ ಅದೆಲ್ಲಾನು ಇಲ್ಲಿ ಸ್ಪೆಸಿಫೈ ಮಾಡಿದ್ದಾರೆ. ಓಕೆ, ಸಿಂಗಲ್ ಸ್ಕೆಫೋಲ್ಡಿಂಗ್ ಅಂದ್ರೆ ನೀವೇನ್ ನೆನ್ಪಿಡ್ಬೇಕು, ಇದು ಬ್ರಿಕ್ ವಾಲ್ಗೆ ಯೂಸ್ ಮಾಡ್ತಾರೆ, ಬ್ರಿಕ್ ಮೇಸನ್ರಿ ಕನ್ಸ್ಟ್ರಕ್ಟ್ ಮಾಡೋ ಟೈಮಲ್ಲಿ ಯೂಶಲಿ. ಸೊ ಇದರಲ್ಲಿ ಬೇಸಿಕ್ ಕಾಂಪೋನೆಂಟ್ಸ್ ಏನೇನಿರುತ್ತೆ, ಆಮೇಲೆ ಎಷ್ಟೆಷ್ಟು ಡಿಸ್ಟೆನ್ಸ್ ಆದ್ಮೇಲೆ ಇಡ್ತಾರೆ, ಎಷ್ಟು ವರ್ಕಿಂಗ್ ಸ್ಪೇಸ್ನ ನಮಗೆ ಕೊಡುತ್ತೆ ಅನ್ನೋದು ನೆನ್ಪಿಡ್ಬೇಕು. ಓಕೆ, ನೆಕ್ಸ್ಟ್ putlocks are placed at an interval of 1.2 to 1.5 meter. So this is the standard spacing for single scaffolding. So this is how the single scaffolding look. So ನಾನು ಹೇಳ್ದೆ ಇದು putlock scaffold. ಸೊ ಇಲ್ಲಿ ನೋಡಿ, ಪುಟ್ಲಾಗ್ ಅಂದ್ರೆ ಇದು ಪುಟ್ಲಾಗ್ ಹಾರಿಸಾಂಟಲ್ ಮೆಂಬರ್ ಬಂದಿರೋದು, ಇದು ಲೆಡ್ಜರ್, ರೈಟ್. ಸೊ ಇದು ಸ್ಟ್ಯಾಂಡರ್ಡ್. ಸೊ ಇದು ಬ್ರೇಸಸ್ ಅಂತ ಹೇಳಿದ್ನಲ್ಲ, ಇನ್ಕ್ಲೈನ್ ಮೆಂಬರ್ಸ್. ಅಗೇನ್ ದಿಸ್ ಸೋಲ್ ಪ್ಲೇಟ್, ಅಥವಾ ಗ್ರಿಪ್ ಪ್ಲೇಟ್, ಇದು ಬೇಸ್ ಪ್ಲೇಟ್. ಸೊ ಇದನ್ನ ಹೋಲ್ಡ್ ಮಾಡ್ಲಿಕ್ಕೆ ಈ ಪುಟ್ಲಾಕ್ಸ್, ದೀಸ್ ಆರ್ ಆಲ್ ಹಾರಿಸಾಂಟಲ್ ಮೆಂಬರ್ಸ್. ಸೊ ಅಗೇನ್ ದ ವರ್ಟಿಕಲ್ ಮೆಂಬರ್ ಇಸ್ ಕಾಲ್ಡ್ ಸ್ಟ್ಯಾಂಡರ್ಡ್. ಓಕೆ, ಲೆಡ್ಜರ್ಸ್. ಸೊ ಇದು ಏನು ನಿಮ್ದು ಸಪೋರ್ಟ್ ಮಾಡುತ್ತೆ ಯಾವ್ದ್ಯಾವ್ದಕ್ಕೆ, ಒಂದು ಪುಟ್ಲಾಕ್ಗೆ, ನೆಕ್ಸ್ಟ್ ಈ ಕಡೆ ಬರೋ ವರ್ಟಿಕಲ್ ಮೆಂಬರ್ ಸ್ಟ್ಯಾಂಡರ್ಡ್ಗೆ. ಓಕೆ, ಸೊ ಇದೆಲ್ಲಾನು ಸೇರ್ಬಿಟ್ಟು ಏನಾಗುತ್ತೆ, ಸಿಂಗಲ್ ಸ್ಕೆಫೋಲ್ಡಿಂಗ್ ಆಗುತ್ತೆ. ಸೊ ಇದು ವಾಲ್, ಇದು ಒಂದು ವಾಲ್ಗೆ ರಫ್ ಆಗಿ ಸಪೋರ್ಟ್ ತಗೊಂಡಿರೋದು. ಓಕೆ, ಸೊ ಇದು ಬ್ರಿಕ್ ಗಾರ್ಡ್ ಅಂದ್ರೆ ಬೀಳ್ದಂಗಿರೋದಕ್ಕೆ ಒಂದು ಪ್ರೊಟೆಕ್ಷನ್ ತರ, ಅಥವಾ ಎನಿ ಅದರ್ ಮೆಟೀರಿಯಲ್ ಇಂದನೂ ನಾನು ಗಾರ್ಡ್ ಪ್ರೊವೈಡ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಸಿ, ದಿಸ್ ಇಸ್ ಆನ್ ಗೋಯಿಂಗ್ ಸೈಟ್ ಅಲ್ಲಿ ತಗೊಂಡಿರೋ ಪಿಕ್ಚರ್ ಆಫ್ ಸಿಂಗಲ್ ಸ್ಕೆಫೋಲ್ಡಿಂಗ್. ನೋಡಿ, ಇದು ಸ್ಪೇಸ್, ವರ್ಕಿಂಗ್ ಸ್ಪೇಸ್ ಕೊಟ್ಟಿದ್ದಾರೆ. ಸೊ ಇದೆಲ್ಲ ಡಿಸ್ಟೆನ್ಸ್ ಬಿಟ್ವೀನ್, ಅದೇ ಹೇಳಿದ್ನಲ್ಲ 1.5 ಮೀಟರ್, 2 ಇಂದ 2.5 ಸ್ಟ್ಯಾಂಡರ್ಡ್ಸ್ಗೆ. ಸೊ ಇದ್ರದ್ದು ಡಿಸ್ಟೆನ್ಸ್ 0.5. ಸೊ ಈ ತರ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು. ಸೊ ದಿಸ್ ಈಸ್ ಹೌ ದ ಸಿಂಗಲ್ ಸ್ಕೆಫೋಲ್ಡಿಂಗ್ ಲುಕ್. ಇವನ್ ನಾನು ಇದರಲ್ಲೇ ನಿಮಗೆ ಟೆಕ್ನಿಕಲ್ ಟರ್ಮ್ಸ್ ನ ಕೂಡ ಹೇಳಿ ತೋರಿಸಿದ್ದೀನಿ, ಎಲ್ಲೆಲ್ಲಿ ಯಾವ್ದಾವ್ದು ಬರುತ್ತೆ ಅಂತ. ನೆಕ್ಸ್ಟ್ ಡಬಲ್ ಸ್ಕೆಫೋಲ್ಡಿಂಗ್. ಈ ಡಬಲ್ ಸ್ಕೆಫೋಲ್ಡಿಂಗ್ ಎಲ್ಲಿ ಯೂಸ್ ಮಾಡ್ತೀವಿ ಅಂತ ಹೇಳಿದೆ ನಾನು, ಸ್ಟೋನ್ ಮೇಸನ್ರಿ ಅಂದ್ರೆ ಹೆವಿಯರ್ ಲೋಡ್ಸ್ ಇದ್ದಾಗ ನಾನು ಈ ಡಬಲ್ ಸ್ಕೆಫೋಲ್ಡಿಂಗ್ ನ ಯೂಸ್ ಮಾಡ್ತೀನಿ. ಸೊ
It's generally used in the stone masonry. Again, it's hard to make hole in the wall to support the footlogs. So two rows of scaffolding is constructed to make it strong. ನಾನು ಹೇಳ್ದೆ ಲೋಡ್ ಕ್ಯಾರಿಂಗ್ ಜಾಸ್ತಿ ಇದ್ದಾಗ ಸ್ಟೋನ್ ಮೇಸನ್ರಿ ನಾನು ಅದರೊಳಗೆ ಹೋಲ್ ಹಾಕ್ಬಿಟ್ಟು ನಾನು ನನ್ನ ಇಕ್ವಿಪ್ಮೆಂಟ್ಸ್ನ ಇನ್ಸರ್ಟ್ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಟೂ ರೋಸ್ ಆಫ್ ಸ್ಕೆಫೋಲ್ಡಿಂಗ್ನ ಯೂಸ್ ಮಾಡ್ಬಿಡ್ತೀನಿ. ದ ಫಸ್ಟ್ ರೋ ಈಸ್ 20 to 30 centimeter away from the wall and the other one is 1 meter away from the first row. ಅಂದ್ರೆ ಸೊ ಒಂದನ್ನ ಡಿಸ್ಟೆನ್ಸ್ ಆ ಪ್ಲಾಟ್ಫಾರ್ಮ್ನ 30 ಸೆಂಟಿಮೀಟರ್ ಫಸ್ಟ್ ಹತ್ರನೇ ಇಡ್ತೀನಿ, ಇನ್ನೊಂದನ್ನ 1 ಮೀಟರ್ ದೂರದಲ್ಲಿ ಇರ್ತೀನಿ ವರ್ಕಿಂಗ್ ಸ್ಪೇಸ್ ಕೊಡ್ಲಿಕ್ಕೆ. ಓಕೆ, ನೆಕ್ಸ್ಟ್ ಟು ಮೇಕ್ ಇಟ್ ಮೋರ್ ಸ್ಟ್ರಾಂಗ್ ರ್ಯಾಕರ್ಸ್ ಅಂಡ್ ಕ್ರಾಸ್ ಬ್ರೇಸಸ್ ಆರ್ ಯೂಸ್ಡ್. ಸೊ ನಾನು ಕ್ರಾಸ್ ಬ್ರೇಸಿಂಗ್ ಅಂದ್ರೆ ಮೇಕಿಂಗ್ ಸ್ಟ್ರಾಂಗ್, ಅದು ಫ್ರಿಮ್ ಆಗಿ ಲೋಡ್ ತಗೋಬೇಕು ಅಂತಂದ್ರೆ ನಾನು ಅಡಿಷನಲ್ ಸಪೋರ್ಟ್ಸ್ಗಳನ್ನ ಕೊಡ್ತೀನಿ ಡಬಲ್ ಸ್ಕೆಫೋಲ್ಡಿಂಗ್ಗೆ. ಓಕೆ, ಸೊ ದಿಸ್ ಈಸ್ the double scaffolding picture shows. Okay, so ಇದು ಫ್ಲೋರ್ ಲೆವೆಲ್ ಅಂದ್ರೆ ಇದು ಯಾವ ಮೇಸನ್ರಿ, ವಾಲ್ ಯಾವುದು ಸ್ಟೋನ್ ವಾಲ್ ಮೇಸನ್ರಿ. ಸೊ ಇಲ್ಲಿ ನೋಡಿ, ಇಲ್ಲಿ 20 to 30 ಸೆಂಟಿಮೀಟರ್ಗಿಂತ ಇಲ್ಲಿ ಕೊಟ್ಬಿಟ್ಟು ಆಮೇಲೆ 1 ಮೀಟರ್ ಆದ್ಮೇಲೆ ನಾನು ಈ ಕಡೆ ವರ್ಟಿಕಲ್ ಮೆಂಬರ್ ಕೊಡ್ತೀನಿ, ಆಮೇಲೆ ಹಾರಿಸಾಂಟಲ್ ಮೆಂಬರ್ಸ್ ಕೊಟ್ಬಿಟ್ಟು ವರ್ಕಿಂಗ್ ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡಿರ್ತೀನಿ. ಆಮೇಲೆ ಇಲ್ಲಿ ರ್ಯಾಕರ್ಸ್ ಏನ್ ಕೊಟ್ಟಿರ್ತೀನಿ, ಇನ್ಕ್ಲೈನ್ಡ್ ಮೆಂಬರ್ ಕಾಲ್ಡ್ ರ್ಯಾಕರ್ಸ್ ಆರ್ ಪ್ರೊವೈಡೆಡ್. ಆಮೇಲೆ ಅದನ್ನ ಗ್ರೌಂಡ್ ಲೆವೆಲ್ಗೆ ಫ್ರಿಮ್ ಆಗಿ ನಾನು ಅಡ್ಜಸ್ಟ್ ಮಾಡಿರ್ತೀನಿ. ಸೊ ಇಟ್ ಗಿವ್ಸ್, ಸೊ ಈ ವರ್ಟಿಕಲ್ ಮೂವ್ಮೆಂಟ್ ಇಂದ ಇದು ನನಗೆ ರ್ಯಾಕರ್ಸ್ ರೆಸಿಸ್ಟ್ ಮಾಡುತ್ತೆ. ಓಕೆ, ಸೊ ಇದನ್ನ ನಾನು ಡಬಲ್ ಸ್ಕೆಫೋಲ್ಡಿಂಗ್ ಅಂತ ಕರಿತೀನಿ. ಸೊ ಈ ತರ ನಿಮಗೆ ಇದು ಮೂಮೆಂಟ್ ವೈಸ್ ಅಂದ್ರೆ ಇದು ಒಂದು ಇಕ್ವಿಪ್ಮೆಂಟ್ ತರ ಇದು ಡಬಲ್ ಸ್ಕೆಫೋಲ್ಡಿಂಗ್ ಈ ತರ ಯೂಶುವಲಿ ಕಾಣಿಸುತ್ತೆ. ಓಕೆ, ಸೊ ಐ ಥಿಂಕ್ ಈ ಡಬಲ್ ಸ್ಕೆಫೋಲ್ಡಿಂಗ್ ಅಂದ್ರೆ ನಾವು ಎಲ್ಲಿ ಯೂಸ್ ಮಾಡ್ತೀವಿ, ಏನೇನು ಕಾಂಪೋನೆಂಟ್ಸ್ ಇರುತ್ತೆ, ಎಷ್ಟು ಡಿಸ್ಟೆನ್ಸ್ ಆದ್ಮೇಲೆ ಪ್ರೊವೈಡ್ ಮಾಡ್ತೀವಿ ಅನ್ನೋದನ್ನ ನೀವು ನೆನ್ಪಿಟ್ಕೋಬೇಕಾಗತ್ತೆ. ಸೊ ನೆಕ್ಸ್ಟ್ ಇಸ್ ಸ್ಟೀಲ್ ಸ್ಕೆಫೋಲ್ಡಿಂಗ್, ಥರ್ಡ್ ಒನ್. ಅಂದ್ರೆ ಇಟ್ಸ್ ಮೇಡ್ ಆಫ್ ಸ್ಟೀಲ್. ಓಕೆ, ದ it is constructed by a steel tubes which is fixed together by a steel couples or fittings. Okay, so ಇದು ವೆರಿ ಈಸಿ ಟು ಕನ್ಸ್ಟ್ರಕ್ಟ್ ಅಂಡ್ ಡಿಸ್ಮ್ಯಾಟಲ್, ಅಂದ್ರೆ ಒಂದಕ್ಕೊಂದು ಜೋಡಿಸ್ದಂಗೆ, ಒಂದನ್ನ ಒಂದ್ರ ಮೇಲೆ ಒಂದು ಜೋಡಿಸ್ಕೊಂಡು ಸೈಡ್ಸ್ ವೇ ಅಲ್ಲಿ ಸೊ ನಾನು ಜೋಡಿಸ್ಕೊಂಡಂಗೆ. ಬಟ್ ಸ್ಟೀಲ್ ಯೂಸ್ ಮಾಡ್ತಿದ್ದೀನಿ, ಅಲ್ಲೆಲ್ಲ ನಾನು ಏನ್ ಯೂಸ್ ಮಾಡ್ತೀನಿ, ಟಿಂಬರ್ ನ ಯೂಸ್ ಮಾಡ್ತೀನಿ ಬೇರೆ ಕಡೆ. ಸೊ ಇದು ಸ್ಟ್ರೆಂತ್, ಸ್ಟೀಲ್ ಅಲ್ವಾ, ಸ್ಟ್ರೆಂತ್ ಡ್ಯೂರಬಿಲಿಟಿ ಅದೆಲ್ಲಾನು ಫೈರ್ ರೆಸಿಸ್ಟೆಂಟು ಇರುತ್ತೆ. ಲಾಸ್ಟ್ ಟೂ ಮೆಥಡ್ಸ್ ಅಲ್ಲಿ ಏನಾಗುತ್ತೆ, ಮೇಡ್ ಆಫ್ ವುಡ್, ಫೈರ್ ರೆಸಿಸ್ಟೆನ್ಸ್ ಇರಲ್ಲ, ಲಾಂಗ್ ಡ್ಯೂರಬಿಲಿಟಿ ಇರಲ್ಲ. ಕರೆಕ್ಟ್ ಅಲ್ವಾ? ಸ್ಟೀಲ್ ಅಂದ್ರೆ ಇಟ್ಸ್ ಡ್ಯೂರಬಲ್. ಓಕೆ, ನೆಕ್ಸ್ಟ್ ಇಟ್ಸ್ ನಾಟ್ ಎಕನಾಮಿಕಲ್. ಯಾಕೆ? ಸ್ಟೀಲ್ ಇಸ್ ಕಾಸ್ಟ್ಲಿಯರ್ ರೈಟ್ ದೆನ್ ದಿ ಟಿಂಬರ್ ಅಥವಾ ವುಡ್ಡಿಗಿಂತ ಸ್ಟೀಲ್ ಇಸ್ ಕಾಸ್ಟ್ಲಿಯರ್. ಓಕೆ, ಇಟ್ ಸ್ಟೀಲ್ ಟ್ಯೂಬ್ಸ್ ಎಷ್ಟಿರುತ್ತೆ ಡಯಾಮೀಟರ್ ಅಂತಂದ್ರೆ 38 mm ಇಂದ 64 mm ತನಕನು ಡಯಾಮೀಟರ್ ಸ್ಟೀಲ್ದು ಇರುತ್ತೆ. ಆಮೇಲೆ ಇದನ್ನೆಲ್ಲಾನು ಕಪಲಿಂಗ್ಸ್ ಫಿಟ್ಟಿಂಗ್ಸ್, ಕಪ್ ಅಂಡ್ ಲಾಕ್, ಈ ಕಪ್ ಈ ಲಾಕ್, ಈ ತರ ಲಾಕ್ ತರ ಇರುತ್ತೆ ಸಿಸ್ಟಮ್. ಸೊ ಇದರಲ್ಲಿ ವರ್ಟಿಕಲ್ ಟ್ಯೂಬ್ಸ್ ಕಾಲ್ಡ್ ಅಪ್ರೈಟ್ಸ್ ಆರ್ ಸ್ಟ್ಯಾಂಡರ್ಡ್ಸ್ ಆರ್ ಪ್ಲೇಸ್ಡ್ ಅಟ್ 2.5 to 3 m ಅಪಾರ್ಟ್. ಅಂದ್ರೆ ಅಷ್ಟು ಸ್ಪೇಸ್ ಡಿಸ್ಟೆನ್ಸ್ ನ ಕೊಡ್ಬೋದು. ಓಕೆ, ಇಲ್ಲಿ ನೋಡಿ 3 ಮೀಟರ್ ತನಕನೂ ನಾನು ಸ್ಪೇಸ್ ಕೊಡ್ಬೋದು. ಕರೆಕ್ಟ್ ಅಲ್ವಾ? ಯಾವ್ದ್ರಲ್ಲಿ? ಸ್ಟೀಲ್ ಸ್ಕೆಫೋಲ್ಡಿಂಗ್ ಅಲ್ಲಿ. ಇವನ್ ಇದು ಲೋಡ್ ಕ್ಯಾರಿಂಗ್ ಕೂಡ ಜಾಸ್ತಿ ಇರುತ್ತೆ, ವರ್ಕಿಂಗ್ ಸ್ಪೇಸ್ ಕೂಡ ಜಾಸ್ತಿ ಇರುತ್ತೆ. ಸೊ ಯೂಶಲಿ ನೌವೇಡೇಸ್ ಇದನ್ನೇ ಜಾಸ್ತಿ ಯೂಸ್ ಮಾಡೋದು. ಸೊ edges connecting the standards are spaced at 1.8 meter vertically apart. Okay, putlocks have special ends to fit into the joints in the wall. Okay, ಈ tubular scaffolding will be mounted on wheels. ನಾನು ಫಿಗರ್ ತೋರಿಸ್ತೀನಿ. ಆ ವೀಲ್ಸ್ ಮೇಲೆ ಮೌಂಟೇನ್ ಮಾಡಿದ್ರೆ ಈಸಿಯಾಗಿ ವೀಲ್ಸ್ ನ ಕೂಡ ನಾನು ಮೂವ್ ಮಾಡ್ಕೋಬಹುದು ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ. ಯಾವ್ದಕ್ಕೆ? ಪೇಂಟಿಂಗ್ ಮಾಡ್ಲಿಕ್ಕೆ, ಇಂಡೋರ್ಸ್ ಅಲ್ಲೂ ಇವನ್ ಔಟ್ಡೋರ್ಸ್ ಅಲ್ಲೂ ನಾನು ಯೂಸ್ ಮಾಡ್ಬೋದು. ಈಸಿ ಮೊಬಿಲಿಟಿ ಕ್ರಿಯೇಟ್ ಮಾಡ್ಕೋಬಹುದು. ಓಕೆ, ನೆಕ್ಸ್ಟ್ ಅಡ್ವಾಂಟೇಜಸ್ ನಾವು ನೋಡಿದ್ವಿ ಏನು, ಇಟ್ಸ್ ಹೈಯರ್ ಕ್ಯಾರಿಂಗ್, ಲೋಡ್ ಕ್ಯಾರಿಂಗ್ ಕೆಪಾಸಿಟಿ ಅಂದ್ರೆ ಜಾಸ್ತಿ ಲೋಡ್ ತಗೊಳುತ್ತೆ. ಆಮೇಲೆ ಈಸಿಯಾಗಿ ಅಸೆಂಬಲ್ ಡಿಸ್ಅಸೆಂಬಲ್, ಕರೆಕ್ಟ್ ಅಲ್ವಾ? ಜೋಡಿಸ್ಬೋದು, ಮತ್ತೆ ನಾನು ಓಪನ್ ಮಾಡ್ಬಿಟ್ಟು ಅದನ್ನ ಟ್ರಾನ್ಸ್ಪೋರ್ಟ್ ಮಾಡ್ಕೊಂಡು ಹೋಗ್ಬೋದು. ಓಕೆ, ಅಗೇನ್ ಫೈರ್ ರೆಸಿಸ್ಟೆನ್ಸ್. ಓಕೆ, ದೇ ಆರ್ ಡ್ಯೂರಬಲ್. ಓಕೆ, ದೇ ಡೋಂಟ್ ಸಫರ್ ಡ್ಯಾಮೇಜ್ ಡ್ಯೂರಿಂಗ್ ಅಸೆಂಬ್ಲಿ. ಕರೆಕ್ಟ್ ಅಲ್ವಾ? ಸ್ಟ್ರಾಂಗ್ ಆಗಿರುತ್ತೆ ಸ್ಟೀಲ್. ಆಮೇಲೆ ದೇ ಆರ್ ಸ್ಟ್ರಾಂಗ್, ಡ್ಯೂರಬಲ್ ಅಂಡ್ ಎಕನಾಮಿಕಲ್. ಬಟ್ ಹೈಯರ್ ಸಾಲ್ವೇಜ್ ವ್ಯಾಲ್ಯೂ, ಅಂದ್ರೆ ನಾನು ವೇಸ್ಟೇಜ್ ಅಂತ ಒಂದು ತಗೊಂಡು ಹೋದಾಗ ಅದಕ್ಕೆ ವ್ಯಾಲ್ಯೂ ಜಾಸ್ತಿ ಇರುತ್ತೆ. ಬಟ್ ಅದನ್ನೇ ವುಡ್ ನಾನು ವೇಸ್ಟೇಜ್ ಅಂತ ತಗೊಂಡು ಹೋದಾಗ ಕಡಿಮೆ, ಅಂದ್ರೆ ರೀಸೇಲ್ ವ್ಯಾಲ್ಯೂ ತರ. ಕರೆಕ್ಟ್ ಅಲ್ವಾ? ಸೊ ಇದು ಸ್ಟೀಲ್ಗೆ ಜಾಸ್ತಿ ಇರುತ್ತೆ. ವಿಲ್ ಸಿ ದ ಡಿಸ್ಅಡ್ವಾಂಟೇಜ್. ಫಸ್ಟ್ ಡಿಸ್ಅಡ್ವಾಂಟೇಜ್ ಆಫ್ ಕೋರ್ಸ್ ಇಟ್ಸ್ ಕಾಸ್ಟ್ಲಿಯರ್. ಕರೆಕ್ಟ್ ಅಲ್ವಾ? ಇಟ್ಸ್ ಇನಿಷಿಯಲ್ ಕಾಸ್ಟ್ ಇಸ್ ಹೈ.
ಅಗೇನ್ ರಿಕ್ವೈರ್ಡ್ ಸ್ಕಿಲ್ಡ್ ಲೇಬರ್. ಇವಾಗ ಕಟ್ಟಿಗೆ ಅಂದ್ರೆ ಒಂದಕ್ಕಿಂತ ಒಂದು ಕನೆಕ್ಷನ್ಗೆ ನೀನು ಟೈ ಮಾಡ್ತೀಯ, ಬಟ್ ಇಲ್ಲಿ ಕಪ್ ಇದೇ ಲಾಕ್ ನೋಡ್ಬಿಟ್ಟು ಕರೆಕ್ಟ್ ಆಗಿ ಜಂಕ್ಷನ್ ಅಲ್ಲಿ ನಾನು ಜೋಡಣೆ ಮಾಡ್ಬೇಕಾಗುತ್ತೆ, ಜಾಯಿನ್ ಮಾಡ್ಬೇಕಾಗುತ್ತೆ. ಅದಕ್ಕೆ ನನಗೆ ಸ್ಕಿಲ್ಡ್ ಅಂದ್ರೆ ಗೊತ್ತಿರೋ ಅಂತ ಪರ್ಸನ್, ಅದನ್ನ ಕಲ್ತ್ಕೊಂಡಿರೋ ಅಂತ ಪರ್ಸನ್ನು ನನಗೆ ಬೇಕಾಗುತ್ತೆ. ಅಗೇನ್ ಪಿರಿಯಾಡಿಕ್ ಈ ಸ್ಟೀಲು ಮೈಲ್ಡ್ ಸ್ಟೀಲ್ ಏನಾಗುತ್ತೆ, ವೆನ್ ಇಟ್ ಇಸ್ ಎಕ್ಸ್ಪೋಸ್ ಟು ಏರ್ ಏನಾಗುತ್ತೆ, ವೆನ್ ಇಟ್ ಕಾಂಟ್ಯಾಕ್ಟ್ ವಿತ್ ದಿ ಹೇರ್ ರಸ್ಟಿಂಗ್ ವಿಲ್ ಸ್ಟಾರ್ಟ್. ಓಕೆ, ಸೊ ಅದಕ್ಕೋಸ್ಕರ ಪಿರಿಯಾಡಿಕ್ ಮೇಂಟೆನೆನ್ಸ್ ಬೇಕು. ಅಂದ್ರೆ ಪ್ರಾಪರ್ ಪೇಂಟಿಂಗ್ ಆಗಿರ್ಬೋದು ಅಥವಾ ಮೆಟಲ್ ಪ್ರೈಮರ್ ಅಪ್ಲೈ ಮಾಡೋದಾಗಿರ್ಬೋದು, ಈ ತರ ಒಂದು ಟೆಕ್ನಿಕ್ಸ್, ಇದನ್ನ ಲೈಫ್ ನ ಇನ್ಕ್ರೀಸ್ ಮಾಡ್ಲಿಕ್ಕೆ ಈ ತರ ಟೆಕ್ನಿಕ್ಸ್ ಬೇಕಾಗತ್ತೆ. ಸೊ ನೆಕ್ಸ್ಟ್ ಇಸ್ ದಿಸ್ ಇಸ್ ದ ಸ್ಟೀಲ್ ಸ್ಕೆಫೋಲ್ಡಿಂಗ್ ಲುಕ್ ಲೈಕ್. ನೋಡಿ ಇದೆಲ್ಲ ಸ್ಟೀಲ್ ಅಸೆಂಬ್ಲಿ, ಇದು ರಿಜಿಡ್ ಕ್ಲಾಂಪ್ಗಳು. ಇದನ್ನ ಇದಕ್ಕೆ ಜೋಡಣೆ ಮಾಡ್ಬಿಟ್ರೆ ಏನಾಗುತ್ತೆ, ವರ್ಟಿಕಲ್ ಮೆಂಬರು ಹಾರಿಜಾಂಟಲ್ ಮೆಂಬರು ಫ್ರಿಮ್ ಆಗಿ ಒಂದು ಪೊಸಿಷನ್ ಅಲ್ಲಿ ಕುತ್ಕೊಳ್ಳುತ್ತೆ. ಇದು ಬೇಸ್ ಪ್ಲೇಟ್ ನೋಡಿ, ಗ್ರಿಪ್ಪರ್ ತರ ಬೇಸ್ ಪ್ಲೇಟ್. ಆಮೇಲೆ ಇದೆಲ್ಲ ಜಂಕ್ಷನ್, ಇದು ಪೋಸ್ಟ್. ಇದು ಕೆಳಗಡೆ ಬೇಸ್ ಅಲ್ಲಿ ಫ್ರಿಮ್ ಆಗಿ ಹೋಲ್ಡ್ ಮಾಡ್ಕೊತ್ತೆ ಗ್ರೌಂಡ್ ಲೆವೆಲ್. ಇದೆಲ್ಲ ಆಲ್ಟರ್ನೇಟಿವ್ ಆಗಿ ಕನೆಕ್ಟ್ ಆಗಿ ಐ ರೈಸ್ ತನಕ. ಎಷ್ಟು ಮಲ್ಟಿ ಸ್ಟೋರಿ ಬಿಲ್ಡಿಂಗಿಗೆ ನೌವೇಡೇಸ್ ಸ್ಟೀಲ್ ಸ್ಕೆಫೋಲ್ಡಿಂಗ್ ಆರ್ ಯೂಸ್ಡ್. ಓಕೆ, ಯಾಕಂದ್ರೆ ಈಸಿ ಕನ್ವಿನಿಯೆಂಟ್ ಆಗಿ ಒಳ್ಳೆ ಗುಡ್ ಪ್ಲಾಟ್ಫಾರ್ಮ್. ನೋಡಿ ಎಷ್ಟು ವಿಡ್ತ್ ಆಫ್ ಪ್ಲಾಟ್ಫಾರ್ಮ್, ಮತ್ತೆ ಸೇಫ್ ಆಗಿ ಕೂಡ ಇರುತ್ತೆ. ಓಕೆ, ಸೊ ದಿಸ್ ಈಸ್ ದಿ ಥಿಂಗ್ ಯು ಕ್ಯಾನ್ ಸಿ ಅಟ್ ಸೈಟ್. ಸೊ ನೋಡಿ ದಿಸ್ ಇಸ್ ಕಪ್ ಲಾಕ್. ಸೊ ಇದೆಲ್ಲಾನು ಜೋಡಣೆ ಮಾಡ್ಬಿಟ್ಟು ಇಟ್ಟಿದ್ದಾರೆ. ಓಕೆ, ನೆಕ್ಸ್ಟ್ ಇಸ್ ಕ್ಯಾಂಟಿಲಿವರ್ ಸ್ಕೆಫೋಲ್ಡಿಂಗ್ ಆರ್ ನೀಡಲ್ ಸ್ಕೆಫೋಲ್ಡಿಂಗ್. ಸೊ ದಿಸ್ ಅಂದ್ರೆ ಒನ್ ಸೈಡ್ ಅಷ್ಟೇ ಸಪೋರ್ಟ್ ತರ. ಓಕೆ, ದಿಸ್ ಟೈಪ್ ಆಫ್ ಸ್ಕೆಫೋಲ್ಡಿಂಗ್ in which standards are supported on series of needles and these needles are taken out through holes in the wall. Again ಇದನ್ನ ಸಿಂಗಲ್, ಇಟ್ಸ್ ಆಲ್ಸೋ ಕಾಲ್ಡ್ ಎ ಸಿಂಗಲ್ ಫ್ರೇಮ್ ಟೈಪ್ ಆಫ್ ಸ್ಕೆಫೋಲ್ಡಿಂಗ್ ಅಂತಾನು ನಾವು ಕರಿಬಹುದು. ಇದರಲ್ಲಿ ಏನಾಗಿರುತ್ತೆ, ಒಂದು ನೀಡಲ್ಸ್ ಆರ್ ಸ್ಟ್ರಸ್ಟೆಡ್ ಇನ್ಸೈಡ್ ದಿ ಫ್ಲೋರ್ಸ್ ಥ್ರೂ ದಿ ಓಪನಿಂಗ್ ಅಂಡ್ ದಿಸ್ ಇಸ್ ಕಾಲ್ಡ್ ಇಂಡಿಪೆಂಡೆಂಟ್ ಆರ್ ಡಬಲ್ ಫ್ರೇಮ್ ಟೈಪ್ ಆಫ್ ಸ್ಕೆಫೋಲ್ಡಿಂಗ್ ಅಂತಾನು ನಾವು ಇದನ್ನ ಕರಿತೀವಿ. ಅಂದ್ರೆ ಇದೊಂದೇ ಓಲ್ ಯೂನಿಟ್ ಸಪೋರ್ಟ್ ಕೊಡುತ್ತೆ ಯಾವುದಕ್ಕೆ, ನೀವು ರಿಪೇರ್ ವರ್ಕ್ಸ್ ನ ಕ್ಯಾರಿ ಔಟ್ ಮಾಡಕ್ಕೆ. ಅಗೇನ್ ಇದು ಗ್ರೌಂಡ್ ಅಲ್ಲಿ ಸಮ್ ಎಕ್ಸ್ಕವೇಷನ್ ಅಂದ್ರೆ ಫ್ರಿಮ್ ಆಗಿರುತ್ತೆ. ನೀವು ಇದು ಹೆವಿಯರ್ ಲೋಡ್ಸ್ ನ ಕೂಡ ತಗೊಳುತ್ತೆ, ಯಾವುದು ನೀಡಲ್ ಸ್ಕೆಫೋಲ್ಡಿಂಗ್. ಓಕೆ, ಸೊ ಇದು ಯೂಶಲಿ ಎಲ್ಲಿ ಯೂಸ್ ಮಾಡ್ತೀವಿ ಅಂದ್ರೆ, ತುಂಬಾ ಬಿಸಿ ಸ್ಟ್ರೀಟ್ ಇತ್ತು, ನಂಗೆ ಸ್ಮಾಲ್ ಏರಿಯಾ ಡೆಮಾಲಿಷ್ ಮಾಡ್ಬಿಟ್ಟು ರಿಪೇರ್ ಮಾಡ್ಬೇಕಾದಾಗೆಲ್ಲ ನಾನು ಈ ತರ ಕ್ಯಾಂಟಿಲಿವರ್ ಸ್ಕೆಫೋಲ್ಡಿಂಗ್ ನ ಯೂಸ್ ಮಾಡ್ತಿದ್ದೀನಿ. ಓಕೆ, so scaffolding erected from window corner by means of a projecting needles. ಆ needles ನಾವು timber beams ಅಂತಾನು ಕರಿತೀವಿ. ಓಕೆ, from inside the needles are supported on a sole piece and the projected end of a needle is supported by a inclined strut. ಸೊ ಇದನ್ನ ನಾನು ಫಿಗರ್ ಅಲ್ಲಿ ತೋರಿಸ್ತೀನಿ ನಿಮಗೆ. ಓಕೆ, ನೆಕ್ಸ್ಟ್ ಕಂಡೀಷನ್ಸ್, ಯಾವಾಗ ನಾನು ಯೂಸ್ ಮಾಡಬೇಕು, ನಾನು ಆಲ್ರೆಡಿ ಹೇಳಿದೆ ಲೋಡು ಜಾಸ್ತಿ ಇದ್ದಾಗ. ಓಕೆ, ಸೊ ಅವಾಗ ನಾನು ಇದನ್ನ ಯೂಸ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ದ ಗ್ರೌಂಡ್ ನಿಯರ್ ದ ವಾಲ್ ಈಸ್ ಟು ಬಿ ಫ್ರೀ ಫ್ರಮ್ ದಿ ಟ್ರಾಫಿಕ್. ಆ ಟೈಮಲ್ಲಿ ನಾನು ಇದನ್ನ ಯೂಸ್ ಮಾಡಬೇಕಾಗುತ್ತೆ. ಅಗೇನ್ ವೆನ್ ದ ಅಪ್ಪರ್ ಪಾರ್ಟ್ ಆಫ್ ದಿ ವಾಲ್ ಈಸ್ ಅಂಡರ್ ಕನ್ಸ್ಟ್ರಕ್ಷನ್, ಅಂದ್ರೆ ಮೇಲ್ಗಡೆ ವಾಲ್ ಚೆನ್ನಾಗಿದೆ, ಕೆಳಗಡೆ ನಾನೇನೋ ರಿಪೇರಿ ಮಾಡ್ಬೇಕಂದಾಗ ಅಡಿಷನಲ್ ಸಪೋರ್ಟ್ ಏನು ನಾನು ಕೊಡಬೇಕು ಅದನ್ನ ಬೈ ಕ್ಯಾಂಟಿಲಿವರ್ ಸ್ಕೆಫೋಲ್ಡಿಂಗ್ ಆಗಲಿ ನಾನು ಪ್ರೊವೈಡ್ ಮಾಡ್ಬೋದು. ಸೊ ನೋಡಿ ಇದು ಕ್ಯಾಂಟಿಲಿವರ್ ಸ್ಕೆಫೋಲ್ಡಿಂಗ್. ನೋಡಿ ಇದು ಕೆಳಗಡೆ ಫ್ಲೋರು, ಮೇಲ್ಗಡೆ ಫ್ಲೋರು. ಸೊ ಇಲ್ಲಿ ಪೋಸ್ಟ್ ಹಾಕ್ಬಿಟ್ಟು ಮತ್ತೆ ಫೋಲ್ಡಿಂಗ್ ವೆಡ್ಜಸ್, ಇದು ವಾಲ್ ಆಯ್ತಾ. ಸೊ ಈ ಸ್ಟ್ಯಾಂಡರ್ಡ್ ಸ್ಟಟ್, ಇದು ಪುಟ್ಲಾಗ್ ನೀಡಲ್. ಸೊ ನಾನು ಇಲ್ಲಿ ಒಂದು ಪ್ರೊಜೆಕ್ಷನ್ ವಿಂಡೋ ತರ ಹಿಂಗ್ ಪ್ರೊಜೆಕ್ಷನ್ ಓಪನ್ ಮಾಡ್ಕೊಂಡ್ಬಿಟ್ಟು ಸಪೋರ್ಟ್ ಮಾಡಿ ನಾನು ಕನ್ಸ್ಟ್ರಕ್ಷನ್ ಕ್ಯಾರಿ ಔಟ್ ಮಾಡ್ತೀನಿ. ಸೊ ನೋಡಿ ಕ್ಯಾಂಟಿಲಿವರ್. ಓಕೆ, ದಿಸ್ ಇಸ್ ಇಟ್ ಲುಕ್. ಯಾಕೆ ಒನ್ ಎಂಡ್ ಫ್ರೀ ಆಗಿದೆ, ಇನ್ಕ್ಲೈನ್ ಮೆಂಬರ್ಸ್ ಇಂದ ಸಪೋರ್ಟ್ ಆಗಿದೆ. ಸೊ ಒನ್ ಎಂಡ್ ಯಾವ್ದ್ರಲ್ಲಿದೆ, ವಿತ್ ಇನ್ ದಿ ಬಿಲ್ಡಿಂಗ್. ನೋಡಿ ಇದೇನ್ ಪೋರ್ಷನ್ ಇದೆಲ್ಲ ಇದು ವಿತ್ ಇನ್ ದಿ ಬಿಲ್ಡಿಂಗ್ ಒಳಗಡೆನೆ ಇರುತ್ತೆ. ದಿಸ್ ಇಸ್ ಕಾಲ್ಡ್ ಕ್ಯಾಂಟಿಲಿವರ್ ಸ್ಕೆಫೋಲ್ಡಿಂಗ್. ನೆಕ್ಸ್ಟ್ ಸಸ್ಪೆಂಡೆಡ್. ಆಲ್ರೆಡಿ ಹೇಳಿದೆ ವಾಟ್ ಇಸ್ ಸಸ್ಪೆಂಡೆಡ್. ಸೊ ಅಂದ್ರೆ ಫ್ರೀ ಫ್ರಮ್ ದಿ ಸಪೋರ್ಟ್, ಒಂದ್ ಕಡೆಯಿಂದ ಯೂಶಲಿ ಪೇಂಟಿಂಗ್ಸ್ಗೆಲ್ಲ ಇದನ್ನ ಯೂಸ್ ಮಾಡ್ತಾರೆ. ಇಟ್ಸ್ ಎ ದ ವರ್ಕಿಂಗ್ ಪ್ಲಾಟ್ಫಾರ್ಮ್ ಈಸ್ ಸಸ್ಪೆಂಡೆಡ್ ಫ್ರಮ್ ದಿ ರೂಫ್. ಎಲ್ಲಿಂದ, ಮೇಲ್ಗಡೆ ರೂಫ್ ಇಂದ ವಿತ್ ದ ಹೆಲ್ಪ್ ಆಫ್ ಎ ರೋಪ್ ಅಥವಾ ಚೈನ್ ಇಂದ ಕೊಟ್ಟಿರ್ತಾರೆ. ಸೊ ಇದು ಇಟ್ ಕ್ಯಾನ್ ಬಿ ರೇಸ್ಡ್ ಅಂಡ್ ಲೋವರ್ಡ್. ಮೇಲ್ಗಡೆ ತಗೋಬಹುದು, ಕೆಳಗಡೆನು ಅಂದ್ರೆ ಲೆಂತ್ ವೇರಿಯೇಷನ್ ನಾನು ಮಾಡ್ಕೋಬಹುದು ಟು ಎ ರಿಕ್ವೈರ್ಡ್ ಲೆವೆಲ್. ಓಕೆ, ಸೊ ಯೂಶಲಿ ಇದನ್ನ ಏನಕ್ಕೆ ಯೂಸ್ ಮಾಡ್ತಾರೆ ಅಂತ ಹೇಳಿದೆ ನಾನು, ಪೇಂಟಿಂಗ್, ಪಾಯಿಂಟಿಂಗ್, ರಿಪೇರ್ ವರ್ಕ್ಸ್ ಎಕ್ಸೆಟ್ರಾ. ಓಕೆ, ನೆಕ್ಸ್ಟ್ ಸಸ್ಪೆಂಡೆಡ್ ಸ್ಕೆಫೋಲ್ಡಿಂಗ್. ಸೊ ಈ ತರ ಕಾಣಿಸುತ್ತೆ ನೋಡಿ. ಇದು ಬ್ಯಾಲೆನ್ಸ್ ವೆಯ್ಟ್ ಅಂದ್ರೆ ಫ್ರಿಮ್ ಆಗಿ ಇಟ್ಕೊಳ್ಳಕ್ಕೆ, ಇದು ಮೇಲ್ಗಡೆ ಟೆರೆಸ್ ಅಂತ ಅನ್ಕೊಳ್ಳಿ,
ಪ್ರಿಮ್ ಆಗಿ ಇಟ್ಕೊಳ್ಳೋಕ್ಕೆ. ಅಗೇನ್ ಹೈಟ್ ಆಫ್ ಸಸ್ಪೆನ್ಷನ್ ಮೆಷಿನ್, ಈ ಮೆಷಿನ್ ನಾನು ಅಡ್ಜಸ್ಟ್ ಮಾಡ್ಕೋಬಹುದು ಹೈಟ್ನ. ಸೊ ಆಮೇಲೆ ಏನಾಗುತ್ತೆ, ಎಕ್ಸ್ಟೆಂಡೆಡ್ ಫಾಟ್. ಸೊ ಇಲ್ಲಿ ಇದೇನು ಸ್ಪೇಸ್ ಇದೆ ಅಲ್ಲ, ಇದೆಲ್ಲಾನು ಫ್ಲೋಟ್ ಅಂದ್ರೆ ಈ ಕೆಳಗಡೆ ಬರುತ್ತೆ, ಮೇಲ್ಗಡೆ ಹೋಗುತ್ತೆ. ಅಂದ್ರೆ ರಿಕ್ವೈರ್ಡ್ ಹೈಟ್ಗೆ ನಾನು ಅಡ್ಜಸ್ಟ್ಮೆಂಟ್ ಮಾಡ್ಕೋಬಹುದು. ಇದು ವಯರ್, ಇದು ಕೆಳಗಡೆ ಇದು ನೋಡಿ ಇಲ್ಲಿ ತನಕ ಇದೆ. ಇದೇನಿದೆ ಅಲ್ಲ ವರ್ಕಿಂಗ್ ಪ್ಲೇಸ್, ಇದನ್ನ ಕೆಳಗಡೆ ಮೇಲ್ಗಡೆ ನಾನು ಮೂವ್ ಮಾಡ್ಕೊಂಡು ಹೋಗ್ಬೋದು. ಓಕೆ, ಸೊ ದಿಸ್ ಇಸ್ ಕಾಲ್ಡ್ ಸಸ್ಪೆಂಡೆಡ್ ಸ್ಕೆಫೋಲ್ಡಿಂಗ್. ನೆಕ್ಸ್ಟ್ ಇಸ್ ಟ್ರಸ್ಟಲ್ ಸ್ಕೆಫೋಲ್ಡಿಂಗ್. ಸೊ ಇದು ಏನಾಗುತ್ತೆ, ಇಟ್ಸ್ ಎ ಮೂವಬಲ್ ಲ್ಯಾಡರ್ ತರ. ಓಕೆ, ಮನೆ ಒಳಗಡೆ ಅಥವಾ ಹೊರಗಡೆ ಚಿಕ್ಕ ಪುಟ್ಟ ಕೆಲಸಗಳಿಗೆ ಮೂವಬಲ್ ಲ್ಯಾಡರ್ ತರ ರಿಪೇರ್ ವರ್ಕ್ಸ್ ಮಾಡ್ಲಿಕ್ಕೆ, ಪೇಂಟಿಂಗ್ ಮಾಡ್ಲಿಕ್ಕೆ, ಅಥವಾ ಇಂಡೋರ್ ರಿಪೇರ್ಸ್ ಆಕ್ಟಿವಿಟೀಸ್ ನಾನು ಕ್ಯಾರಿ ಔಟ್ ಮಾಡಕ್ಕೆ ಈ ತರ ಸ್ಕೆಫೋಲ್ಡಿಂಗ್ ನಾನು ಯೂಸ್ ಮಾಡ್ತೀನಿ. ನಾನು ಹೇಳಿದೆ ಇಂಡೋರ್ ವರ್ಕ್ ರಿಪೇರಿಗೆ. ನೆಕ್ಸ್ಟ್ ಇದು, ಬಟ್ ಇನ್ನೊಂದೇನು ಡಿಮೆರಿಟ್ ಅಂದ್ರೆ, ಇದು ಬರೀ 5 meters ತನಕ ಅಷ್ಟೇ ನನಗೆ ಅವೈಲಬಿಲಿಟಿ ಇರುತ್ತೆ. ಅದ್ರ ಮೇಲ್ಗಡೆ ಇದು ಅವೈಲಬಲ್ ನನಗೆ ಅಷ್ಟು ಕನ್ವಿನಿಯೆಂಟ್ ಆಗಿ ಬರಲ್ಲ. ಸೊ ಹಿಯರ್ ಯು ಕ್ಯಾನ್ ಸಿ ದಿಸ್ ಟ್ರೆಸಲ್ ಸ್ಕೆಫೋಲ್ಡಿಂಗ್. ನೋಡಿ, ಇದು ವರ್ಕಿಂಗ್ ಪ್ಲಾಟ್ಫಾರ್ಮ್. ಸೊ ನಾನು ಎಲ್ಲಿ ಬೇಕೋ ಅಲ್ಲಿ ನಾನು ಮೂವ್ ಮಾಡ್ಕೋಬಹುದು. ಇವನ್ ಇದು ಫೋಲ್ಡೇಬಲ್ ಕೂಡ ಬರುತ್ತೆ. ಓಕೆ, ಸೊ ಇದನ್ನ ಲೆಗ್ ಸ್ಪ್ರೆಡ್ ಮಾಡಿ ಸಪೋರ್ಟ್ ತರ, ಗ್ರಿಪ್, ಫೈನ್ ಗ್ರಿಪ್ ತರ ಮಾಡ್ಬಿಟ್ಟು ಪೇಂಟಿಂಗ್ ವರ್ಕ್ಸ್ಗೆ ಅದಕ್ಕೆಲ್ಲ ನಾನು ಯೂಸ್ ಮಾಡ್ಕೋಬಹುದು. ಓಕೆ, ಸೊ ಐ ಮೂವ್ ಆನ್ ಟು ದಿ ನೆಕ್ಸ್ಟ್ ಸ್ಲೈಡ್. ಸೊ ದಟ್ ಈಸ್ ಸ್ಕೆಫೋಲ್ಡಿಂಗ್. ನಾನು ಇಷ್ಟೆಲ್ಲ ಸ್ಕೆಫೋಲ್ಡಿಂಗ್ ಮಾಡ್ತಾ ಇದ್ದೀನಿ ಅಂತಂದ್ಮೇಲೆ ನನ್ಗೆ ಏನ್ ಬೇಕಾಗುತ್ತೆ, ಒಂದು ಪರ್ಪಸ್ ಆಫ್ ಸೇಫ್ಟಿ ಬೇಕಾಗುತ್ತೆ, ಕರೆಕ್ಟ್ ಅಲ್ವಾ? ಸೊ ಅದು ಯಾವ್ಯಾವ ತರ ನಾನು ಸೇಫ್ಟಿನ ನಾನು ಮೇಂಟೈನ್ ಮಾಡ್ಬೇಕಾಗುತ್ತೆ ಅನ್ನೋದನ್ನ ನಾವು ನೋಡೋಣ ಒನ್ ಬೈ ಒನ್. ಓಕೆ ಓಕೆ ನೆಕ್ಸ್ಟ್ ಇಸ್ ಸ್ಕೆಫೋಲ್ಡಿಂಗ್ ಸೇಫ್ಟಿ. ಅಂದ್ರೆ ನಾನು ಒಂದು ಹೈಟ್ ಅಲ್ಲಿ ನಾನು ವರ್ಕ್ ಮಾಡ್ಬೇಕಾದಾಗ ನನಗೆ ಕೆಲವು ಸೇಫ್ಟಿ ಬೇಕಾಗುತ್ತೆ. ಈವನ್ ವರ್ಕರ್ಸ್ಗೂ ನಾನು ಓಕೆ ಕಾನ್ಫಿಡೆನ್ಸಿ ಕೊಡ್ಬೇಕಾಗುತ್ತೆ. ನೀವು ಕ್ಯಾನ್ ವರ್ಕ್ ಅಂದ್ರೆ ಫ್ರಿಮ್ ಆಗಿರೋ ಪ್ಲಾಟ್ಫಾರ್ಮ್ ನಾನು ಪ್ರಿಪೇರ್ ಮಾಡ್ಕೊಡ್ಬೇಕಾಗುತ್ತೆ. ಅದಕ್ಕೆಲ್ಲ ನಾನು ಏನು ಸೇಫ್ಟಿ ಪ್ರಿಕಾಷನ್ ಏನು ತಗೋಬಹುದು ಅಂತ, ಒಂದು ನಾನು ವೆಲ್ ಪ್ರಿಪೇರ್ಡ್ ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡ್ಬೋದು. ನೆಕ್ಸ್ಟ್ ವೆಲ್ ಟ್ರೈನ್ಡ್ ಪ್ರೊಫೆಷನಲ್ಸ್ ನ ಕರ್ಕೊಂಡ್ಬಂದು, ಅಂದ್ರೆ ಆ ಕೆಲಸ ಗೊತ್ತಿರೋ ಅಂತವ್ರನ್ನ ಕರ್ಕೊಂಡ್ಬಂದು ಕೆಲಸ ಮಾಡಿಸ್ಬೋದು, ಕರೆಕ್ಟ್ ಅಲ್ವಾ? ಅಗೇನ್ ದ ವರ್ಕರ್ ನೀಡ್ ಟು ನೋ ವೇರ್ ಎಕ್ಸಾಕ್ಟ್ಲಿ ದೇ ಹ್ಯಾವ್ ಟು ಸ್ಟೆಪ್ ಇನ್, ವೇರ್ ಎಕ್ಸಾಕ್ಟ್ಲಿ ದೇ ಹ್ಯಾವ್ ಟು ಕ್ಲೈಂಬ್, ವೇರ್ ಎಕ್ಸಾಕ್ಟ್ಲಿ ಟು ಪ್ಲೇಸ್ ದೇರ್ ಟೂಲ್ಸ್, ಎವ್ರಿಥಿಂಗ್, ರೈಟ್? ಸೊ ನನಗೆ ಸ್ಪೆಷಲ್ ಕೇರು. ಅಗೇನ್ ಫಾಲ್ ಅಂದ್ರೆ ನಾನು ಹೇಳ್ದೆ ಬ್ಯಾರಿಯರ್, ಹಿಂದ್ಗಡೆ ಹಿಂಗ್ ಬೀಳ್ದಂಗೆ ಒಂದು ಮೆಶ್ ತರ, ಓಕೆ, ಎಕ್ಸ್ಟ್ರಾ ಪ್ರೊಜೆಕ್ಷನ್ ತರ. ಈಗ ಬಿಲ್ಡಿಂಗ್ ಹೆಂಗ್ ಪ್ಯಾರಾಪೆಟ್ ವಾಲ್ ಇರುತ್ತೋ ಅದೇ ತರ ಈ ಸ್ಕೆಫೋಲ್ಡಿಂಗು ಎಕ್ಸ್ಟ್ರಾ ಪ್ರೊಜೆಕ್ಷನ್ ಕೊಡಬೇಕು. ಏನಕ್ಕೆ? ಟು ಮೇಕ್ ಇಟ್ ವೆರಿ ಸೇಫರ್ ಫ್ರಮ್ ಫಾಲಿಂಗ್. ಓಕೆ, ಅಥವಾ ಫಾಲ್ ಪ್ರೊಟೆಕ್ಷನ್ ಕೊಡೋ ತರ. ಓಕೆ, ನೆಕ್ಸ್ಟ್ ಸೊ ಅಗೇನ್ ನಾನು ಗ್ರೌಂಡ್ ಲೆವೆಲ್ನ ಫ್ರಿಮ್ ಆಗಿ ನಾನು ಪ್ರಿಪೇರ್ ಮಾಡಿ ಇಟ್ಕೋಬೇಕು. ಅಗೇನ್ ದ ಲೈಸೆನ್ಸ್, ನಾನು ಎವ್ರಿ ಪರ್ಸನ್ ಏನು ವರ್ಕ್ ಮಾಡ್ತಿರ್ತಾರೋ ಸ್ಕೆಫೋಲ್ಡಿಂಗ್ ಮೇಲೆ ಅವ್ರಿಗೆ ಅಥವಾ ಲೈಸೆನ್ಸ್ ಅಥವಾ ಸರ್ಟಿಫೈಡ್ ಟು ಪರ್ಫಾರ್ಮ್ ದಿಸ್ ಕೈಂಡ್ ಆಫ್ ಟಾಸ್ಕ್, ಅದಕ್ಕೊಂಥರ ಸರ್ಟಿಫಿಕೇಶನ್ಸ್ ಕೂಡ ಕೊಡಬೇಕು. ಅಗೇನ್ ದ ಟೂಲ್ಸ್ ಯೂಸ್ ಡ್ಯೂರಿಂಗ್ ದಿಸ್ ಪ್ರೋಸೆಸ್ ಶುಡ್ ಬಿ ಚೂಸನ್ ಕೇರ್ಫುಲಿ. ಓಕೆ, ನೆಕ್ಸ್ಟ್ we have to calculate before constructing any scaffolding, we have to calculate the respective amount of a load carrying capacity of that particular equipment na nanu nodkobeku. Next, ensure again if the person is climbing ಅಥವಾ at a time ಎರಡು ವರ್ಕರ್ ಕ್ಲೈಂಬ್ ಮಾಡ್ತಿದ್ದಾರೆ ಅಂದ್ರೆ ವಾಟ್ ಈಸ್ ದ ಅಪ್ರಾಕ್ಸಿಮೇಟ್ ಲೋಡ್, ಆ ಲೋಡ್ ನ ಕ್ಯಾರಿ ಮಾಡುತ್ತಾ ಸ್ಕೆಫೋಲ್ಡಿಂಗ್ ಅಂತ ಕೂಡ ನಾನು ನೋಡ್ಬೇಕು. ಅಗೇನ್ ಆ ಸ್ಕೆಫೋಲ್ಡಿಂಗ್ ಎಲ್ಲ ಟೈಟ್ ಆಗಿ ಕನೆಕ್ಷನ್ಸ್ ಪ್ರಾಪರ್ ಆಗಿ ಆಗಿದೆನಾ. ಇವಾಗ ನಾನು ಆಲ್ರೆಡಿ ಹೇಳ್ದೆ ಯಾವುದು ಲೆಡ್ಜರ್ಸ್ ಸ್ಟ್ಯಾಂಡರ್ಡ್ಸ್ ಎಲ್ಲ ಪ್ರಾಪರ್ ಆಗಿ ಟೈ ಅಪ್ ಆಗಿದೆನಾ, ಕಪ್ ಅಂಡ್ ಲಾಕ್ ಕರೆಕ್ಟ್ ಆಗಿ ಫಿಕ್ಸ್ ಆಗಿದೆನಾ. ಸೊ ಎಲ್ಲಾನು ಬಿಫೋರ್ ಕನ್ಸ್ಟ್ರಕ್ಟಿಂಗ್ ನಾನು ಹೋಗಿ ಅದನ್ನ ಇಕ್ವಿಪ್ಮೆಂಟ್ ಯೂಸ್ ಮಾಡೋಕ್ಕಿಂತ ಮುಂಚೆ ಐ ಹ್ಯಾವ್ ಟು ಸಿ ಆಲ್ ದಿಸ್ ಥಿಂಗ್ಸ್ ವೆದರ್ ಇಟ್ಸ್ ರೆಡಿ ಆರ್ ನಾಟ್. ಓಕೆ, ನೆಕ್ಸ್ಟ್ say these are the safety. So is checking whether it should be uniformed properly, ಅವನಿಗೆ ಪ್ರಾಪರ್ ಆಗಿ ಗ್ಲೋವ್ಸ್ ಏನೇನು ಪ್ರಿಕಾಷನರಿ ಮೆಷರ್ಸ್ ಕೊಡ್ಬೇಕು ಅದನ್ನೆಲ್ಲಾನು ಬಿಟ್ಟಿರ್ಬೇಕು ನಾನು. ಓಕೆ, ಆಮೇಲೆ ಓವರ್ ಟರ್ನ್ ಆಗ್ದಂಗಿರೋಂಗೆ, ಆಮೇಲೆ ಅವ್ರಿಗೊಂದು ಗೈಡ್ ಲೈನ್ಸು ಅಥವಾ ಒಂದು ಎಲ್ಲಾರನ್ನ ಕರೆದ್ಬಿಟ್ಟು ಸಂಬಲ್ ಮಾಡ್ಬಿಟ್ಟು ಈ ತರ ಇರ್ಬೇಕು ಅಂತ ಹೇಳಿ ನಾನು ಮುಂಚೆನೆ ಅವ್ರಿಗೆ ಸಮ್ ಗೈಡ್ ಲೈನ್ಸ್ ನ ಕೊಡ್ಬೇಕಾಗತ್ತೆ. ನೆಕ್ಸ್ಟ್ ಸಿ ಅಗೇನ್ ದಿಸ್ ಇಸ್ ಸೇಫ್ಟಿ. ನೋಡಿ ಅವನಿಗೆ ಸೇಫ್ಟಿ ಬೆಲ್ಟ್ ಅಂದ್ರೆ ಬಿದ್ರೂ ಫಾಲ್ ಪ್ರೊಟೆಕ್ಷನ್ ನ ಮಾಡಿದ್ದಾರೆ ಹೈಟ್ಸ್ ಅಲ್ಲಿ ವರ್ಕ್ ಮಾಡ್ಬೇಕಾರೆ ಸ್ಕೆಫೋಲ್ಡಿಂಗು. ಓಕೆ, ಆಮೇಲೆ ಇದ್ರ ಮೇಲೆ ತುಂಬಾ ಜನ ಓವರ್ ಕ್ರೌಡ್ ಆಗ್ದಂಗೆ ಆಮೇಲೆ ಗಾರ್ಡ್ ರೈಲ್ಸ್ ಕೊಟ್ಟಿದ್ದಾರೆ, ಕರೆಕ್ಟ್ ಅಲ್ವಾ? ಲೋಡ್ ನ ಮುಂಚೆನೆ ಕ್ಯಾಲ್ಕುಲೇಟ್ ಮಾಡಿಟ್ಟಿದ್ದಾರೆ. ಸೊ ದೀಸ್ ಆರ್ ದಿ ಸಮ್ ಸೇಫ್ಟಿ ಪ್ರಿಕಾಷನ್ಸ್ ಬಿಕಾಸ್ ವರ್ಕಿಂಗ್ ಅಟ್ heights is not very easy. We have to give some safety for workers, right?
So this it's a most important aspect of scaffolding. Okay, safety illandre who will go and work there, right? So adukoskara safety is a foremost important thing in a construction. Okay, next assessment test. So ಅಂದ್ರೆ ಇಷ್ಟೊತ್ತು ನೀವು ಕೇಳಿರೋದ್ರಲ್ಲಿ ಲಾಸ್ಟ್ ಫ್ಯೂ ಕ್ವೆಶನ್ಸ್ ಆಪ್ಷನ್ಸ್ ಕೊಡ್ತೀನಿ, ಅದಕ್ಕೆ ನೀವು ಆನ್ಸರ್ ಮಾಡ್ತಾ ಹೋಗ್ಬೇಕು. ಸೊ ಅಸೆಸ್ಮೆಂಟ್ ಮಾಡಲ್ ಕ್ವೆಶನ್ಸ್. ಸೊ ಫಸ್ಟ್ ಒನ್, the loading on the scaffolding decides the dash of standards. Option A, bedding. Option B, raising. Option C, finishing. Option D, spacing. Guess the answer. The answer is the option D. The spacing of standards is less for a heavy loading and more for light loading. The maximum spacing is about 3 meters, right? Okay, the next question. If the standards are not resting on the firm ground, the dash of the standard should be provided and their bottom ends. Option A, bedding. Option B, finishing. Option C, raising. Option D, spacing. ಅಂದ್ರೆ ಸ್ಟ್ಯಾಂಡರ್ಡ್ಸ್ ಇಟ್ಟಾಗ ಅದು ಫ್ರಿಮ್ ಆಗಿ ಕುತ್ಕೊಂಡಿಲ್ಲ ಅಂದ್ರೆ ನಾನು ಏನು ಅಡಿಷನಲ್ ಸಪೋರ್ಟ್ ಕೊಡ್ಬೇಕಾಗತ್ತೆ. ಸೊ ಇಟ್ಸ್ ಆಪ್ಷನ್ ಎ. ವಾಟ್ ಈಸ್ ಆಪ್ಷನ್ ಎ? ಬೆಡ್ಡಿಂಗ್. ಅಂದ್ರೆ ಪ್ರಾಪರ್ ಆಗಿ ಫ್ರಿಮ್ ಆಗಿ ಕುತ್ಕೊಳ್ಳೋ ತರ ನಾನು ಬೆಡ್ಡಿಂಗ್ ನ ಕೊಡ್ಬೇಕಾಗತ್ತೆ. ನೆಕ್ಸ್ಟ್ ಇಸ್ in dash shores, the needles are placed at a distance about 1.5 meter to 2 meter and they are suitably braced. A, vertical shores. B, horizontal shores. C, inclined shore. D, raking shores. The answer is the vertical shores, in which what happens? The folding wedges, sole plates, dog, uh, again braced are used. Correct? That's why it gives the additional support to the weaker walls. Next question number 4. Dash type of shoring is suitable for a maximum distance of about 9 meter between the adjacent parallel walls. Your options are A, dead shore, B, racking shore, C, vertical shore, and D, flying shore. Okay, so it's option D, flying shores, right? So flying means it's a double flying shores is provided in okay to make the symmetrical arrangements at the floor levels. Okay, again question number 5. The dash should be preferably inclined at 45-degree with the ground. ಯಾವುದು incline ಆಗಿರಬೇಕು 45 ಡಿಗ್ರಿಗೆ? A, horizontal shore. B, racking shore. Or D, dead shore. And D, vertical shore. So the answer is B, means the racking shore. So explanation, in practice, the angle of inclination for ranking should be 45 to 75 degree. That inclined, remember what you saw, no? So that should be 45 to 75 degree ಅಷ್ಟೇ inclination ನಾನು ಕೊಡ್ಬೇಕಾಗುತ್ತೆ. So by this, your questionnaires will end. Okay, I think hope everyone understood scaffolding, what is scaffolding, basic definition of scaffolding, and types of scaffolding, and what are the technical terms it's used in the scaffolding, and different types, and where it is used and where it is convenient, and last and foremost things, the safety measures to be taken in scaffolding. I think everyone understood this much. Please go through the notes I have provided. Okay, if any doubts, ping me. Okay, thank you everyone. I would like to thank our LMS team. LMS means Learning Management System team. Thank you everyone.
I would like to thank even the references I was taken from the internet by Punmiya Rangwala, even the Garpedia from online. Thank you everyone. Thank you.